ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 183ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ವಾರಾಣಸಿ ಮಹಾತ್ಮ್ಯ, ಪರಮೇಶ್ವರನು ಪಾರ್ವತಿಗೆ ವಾರಾಣಸಿ ಕ್ಷೇತ್ರದ ಮಹಿಮೆಯನ್ನು ವಿಸ್ತರಿಸಿ ಹೇಳಿದುದು, ಬ್ರಹ್ಮನ 5ನೆಯ ತಲೆಯನ್ನು ಛೇದಿಸಿದುದರಿಂದ ಈಶ್ವರನಿಗೆ ಬಂದ ಬ್ರಹ್ಮಹತ್ಯಾ ದೋಷವು ಇಲ್ಲಿ ಪರಿಹಾರವಾದುದು, ಕಪಾಲ ಮೋಚನ ಕ್ಷೇತ್ರವೆಂಬ ಪ್ರಖ್ಯಾತಿ ಇದಕ್ಕೆ ಬಂದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಪರಮೇಶ್ವರನು ಪಾರ್ವತಿಗೆ ಮುಂದುವರಿಸಿ ಹೇಳುತ್ತಾನೆ, ಆ ಮಹಾಕ್ಷೇತ್ರದಲ್ಲಿ ತಾನು ಉಪವಾಸ ಮಾಡಿ ಬ್ರಾಹ್ಮಣರನ್ನು ಭೋಜನದಿಂದ ತೃಪ್ತಿಪಡಿಸುವ ಮನುಷ್ಯನು ಸೌತ್ರಾಮಣಿ ಯಾಗದ ಫಲವನ್ನು ಪಡೆಯುತ್ತಾನೆ. ಓ ಮಂಗಳಮುಖಿ, ಒಂದೇ ಹೊತ್ತು ಊಟ ಮಾಡುತ್ತಾ ಆ ಕ್ಷೇತ್ರದಲ್ಲಿ 1 ತಿಂಗಳ ಕಾಲ ವಾಸ ಮಾಡುವಾತನು ಜೀವಮಾನದಲ್ಲಿ ತಾನು ಮಾಡಿದ ಪಾಪಗಳೆಲ್ಲವನ್ನೂ
ಕಳೆದುಕೊಳ್ಳುತ್ತಾನೆ. ಕೆಲವು ಸುಂದರಿ, ಅವಿಮುಕ್ತ ಕ್ಷೇತ್ರದಲ್ಲಿ ಶಾಸ್ತ್ರೋಕ್ತ ವಿಧಾನದಿಂದ ಅಗ್ನಿ ಪ್ರವೇಶವನ್ನು ಮಾಡುವವರು ನನ್ನ ಮುಖವನ್ನು ಪ್ರವೇಶಿಸುವರು. ಇದರಲ್ಲಿ ಸಂದೇಹವಿಲ್ಲ. ಆ ಪವಿತ್ರ ಭೂಮಿಯಲ್ಲಿ ದೃಢ ನಿಶ್ಚಯದಿಂದ ಪ್ರಾಯೋಪವೇಶ ವ್ರತವನ್ನು ನಡೆಸುವ ನನ್ನ ಭಕ್ತರು ಕೋಟಿಗಟ್ಟಲೆ ಕಲ್ಪಗಳು ಕಳೆಯಲಿ ಮತ್ತೆ ಜನ್ಮವನ್ನು ಪಡೆಯುವುದಿಲ್ಲ. ದೇವಿ, ಅವಿಮುಕ್ತ ಕ್ಷೇತ್ರದ ತಪೋವನದಲ್ಲಿ ನನ್ನನ್ನು ಆರಾಧಿಸುವ ಮಾನವನಿಗೆ ಬರುವ ಫಲವನ್ನು ಹೇಳುವೆನು ಕೇಳು. ಆತನು 10 ಅಶ್ವಮೇಧಗಳ ಪುಣ್ಯ ಫಲವನ್ನು ಪಡೆಯುವನು, ಸಂಶಯವಿಲ್ಲ. ಅವಿಮುಕ್ತ ಕ್ಷೇತ್ರದಲ್ಲಿ ಸುವರ್ಣ ನಿರ್ಮಿತವಾದ 10 ಹೂಗಳನ್ನು ನನಗೆ ಅರ್ಚನೆ ಮಾಡುವಾತನಿಗೆ ಅಗ್ನಿಹೋತ್ರದ ಫಲವು ಬರುತ್ತದೆ. ಇನ್ನು ಧೂಪವನ್ನು ಗಂಧವನ್ನು ಸಮರ್ಪಿಸುವುದರಿಂದ ಉಂಟಾಗುವ ಫಲವನ್ನು ಕೇಳು. ಭೂಮಿಯನ್ನು ದಾನ ಮಾಡಿದರೆ ಎಷ್ಟು ಪುಣ್ಯವು ಬರುತ್ತದೆಯೋ ಅಷ್ಟೇ ಪುಣ್ಯವು ನನಗೆ ಗಂಧವನ್ನು ಧರಿಸುವುದರಿಂದ ಬರುತ್ತದೆ. ನನ್ನ ದೇವಾಲಯವನ್ನು ಗುಡಿಸಿದರೆ 500 ದಾನಗಳ ಫಲವಿದೆ. ಹೀಗೆಯೇ ಸಾರಿಸಿದರೆ 1000. ನನಗೆ ಹೂಮಾಲೆಯನ್ನು ಧಾರಣ ಮಾಡಿದರೆ 1,00,000. ನನ್ನ ಮೂರ್ತಿಯ ಮುಂದೆ ಗೀತಾ ವಾದ್ಯಗಳನ್ನು ನಡೆಸಿದರೆ ಲೆಕ್ಕವಿಲ್ಲದಷ್ಟು ದಾನಗಳ ಪುಣ್ಯ ಫಲವು ಪ್ರಾಪ್ತವಾಗುತ್ತದೆ. ಪಾರ್ವತಿಯು ಹೇಳುತ್ತಾಳೆ, ಸ್ವಾಮಿ, ಈ ಕ್ಷೇತ್ರವು ಅತ್ಯದ್ಭುತವಾದುದೆಂಬುದನ್ನು ನೀನು ವಿವರಿಸಿದೆ. ನೀನು ಇದನ್ನು ಅಗಲದಿರುವುದು ಏತಕ್ಕಾಗಿ? ಈ ರಹಸ್ಯವನ್ನು ಕೇಳಲು ಬಯಸುತ್ತೇನೆ. ಈಶ್ವರನು ಹೇಳುತ್ತಾನೆ, ಎಲೋ ವರಾಂಗಿ, ಕೇಳು. ಪೂರ್ವದಲ್ಲಿ ಬ್ರಹ್ಮನಿಗೆ 5ನೆಯ ತಲೆಯೊಂದಿದ್ದಿತು. ಅದು ಅತಿ ಶ್ರೇಷ್ಠವಾಗಿ ಚಿನ್ನದಂತೆ ಹೊಳೆಯುತ್ತಿತ್ತು. ಓ ಪಾರ್ವತಿ, ಆ ಮಹಾತ್ಮನ ಹೊಳೆವ ಆ 5ನೆಯ ತಲೆಯು ನಿನ್ನ ಜನ್ಮ ವೃತ್ತಾಂತವನ್ನು ನಾನು ಬಲ್ಲೆ ಎಂದು ನನಗೆ ಹೇಳಿತು. ಬಳಿಕ ನನಗೆ ಕೋಪವು ಉಕ್ಕೇರಿತು. ಕಣ್ಣುಗಳು ಕೆಂಪಾದವು. ಎಡಗೈಯ ಹೆಬ್ಬೆರಳಿನ ತುದಿಯುಗಿರಿನಿಂದ ಅವನ ತಲೆಯನ್ನು ಜಿಗುಟಿ ಹಾಕಿದೆನು. ಬ್ರಹ್ಮನು ಹೇಳಿದನು, ನಿರಪರಾಧಿಯಾದ ನನ್ನ ತಲೆಯನ್ನು ನೀನು ಕತ್ತರಿಸಿದೆ. ಆದುದರಿಂದ ಶಾಪಕ್ಕೆ ಗುರಿಯಾಗು. ಈ ಕಪಾಲವು ನಿನ್ನ ಕೈಗೆ ಹತ್ತಿಕೊಳ್ಳಲಿ. ನಿನಗೆ ಕಪಾಲಿ ಎಂಬ ಹೆಸರು ಬರಲಿ. ಬ್ರಹ್ಮಹತ್ಯಾ ದೋಷದಿಂದ ಪೀಡಿತನಾಗಿ ಭೂಲೋಕದಲ್ಲಿ ಪುಣ್ಯತೀರ್ಥಗಳ ಯಾತ್ರೆ ಮಾಡುತ್ತಿರು. ದೇವಿ, ಬಳಿಕ ನಾನು ಹಿಮವತ್ ಪರ್ವತಕ್ಕೆ ಹೋದೆನು. ಅಲ್ಲಿ ತಪಸ್ಸು ಮಾಡಿ ಶ್ರೀಮನ್ನಾರಾಯಣನನ್ನು ಭಿಕ್ಷೆ ಬೇಡಿದೆನು. ತರುವಾಯ ಆತನು ತನ್ನ ಪಾರ್ಶ್ವವನ್ನು ಉಗುರಿನ ತುದಿಯಿಂದ ಸೀಳಿದನು. ಅದರಿಂದ ರಕ್ತವು ದೊಡ್ಡ ಪ್ರವಾಹವಾಗಿ ಹರಿಯಿತು. ಅದು 50 ಯೋಜನಗಳಷ್ಟು ಅಗಲವಾಗಿ ಪ್ರವಹಿಸಿತು. ನೋಡುವುದಕ್ಕೆ ಅತ್ಯದ್ಭುತಾಕಾರವಾಗಿಯೂ ಭಯಂಕರವಾಗಿಯೂ ಇದ್ದ ಆ ಕಪಾಲವು ಅಷ್ಟು ರಕ್ತದಿಂದಲೂ ತುಂಬಲಿಲ್ಲ. ಆ ರಕ್ತ ಪ್ರವಾಹವು ದೇವಮಾನದ 1,000 ವರ್ಷಗಳ ಕಾಲ ಹರಿಯುತ್ತಲೇ ಇತ್ತು. ಆಗ ಪೂಜ್ಯನಾದ ವಿಷ್ಣು ಹೇಳಿದನು, ಇಂತಹ ತಲೆಚಿಪ್ಪು ಎಲ್ಲಿಂದ ಬಂದಿತು? ದೇವಾದಿದೇವ,
ಇದು ಬಹಳ ಆಶ್ಚರ್ಯಕರವಾಗಿದೆ. ಇದರಿಂದ ನನ್ನ ಮನಸ್ಸಿನಲ್ಲಿ ಸಂದೇಹ ಹುಟ್ಟಿದೆ. ದೇವ, ಇದರ ಉತ್ಪತ್ತಿಯೆಂತು? ಎಲ್ಲವನ್ನೂ ನನಗೆ ತಿಳಿಸು. ಮಹಾದೇವನು ಹೇಳಿದನು, ದೇವ, ಈ ಕಪಾಲದ ಉತ್ಪತ್ತಿಯನ್ನು ಕೇಳು. ಬ್ರಹ್ಮನು 1,00,000 ವರ್ಷಗಳ ಕಾಲ ಬಹುಘೋರವಾದ ತಪಸ್ಸನ್ನು ಮಾಡಿ ಅದರ ಪ್ರಭಾವದಿಂದ ರೋಮಾಂಚನವನ್ನೇಳಿಸುವ ಅದ್ಭುತವಾದ ದಿವ್ಯ ದೇಹವನ್ನು ಸೃಷ್ಟಿಸಿದನು. ಅದು ಸುವರ್ಣದಂತೆ ಕಾಂತಿಯುಕ್ತವಾಗಿತ್ತು. ಆ ಮಹಾತ್ಮನಿಗೆ ಅತಿ ತೇಜಸ್ವಿಯಾದ 5ನೆಯ ತಲೆ ಹುಟ್ಟಿತು. ದೇವ, ಅದನ್ನು ನಾನು ಕತ್ತರಿಸಿದೆನು. ಈಗೋ ನೋಡು, ಅದರಿಂದ ಈಗ ಬಿಡಿಸಿಕೊಳ್ಳುವುದು ಅಸಾಧ್ಯವಾಗಿದೆ. ನಾನು ಎಲ್ಲೆಲ್ಲಿಗೆ ಹೋಗಲಿ ಈ ಕಪಾಲವು ಅಲ್ಲಲ್ಲಿಗೆ ಬರುತ್ತದೆ. ಹೀಗೆಂದು ಮಹೇಶ್ವರನು ಹೇಳಲು ಪೂಜ್ಯನಾದ ಶ್ರೀಮನ್ನಾರಾಯಣನು ಉತ್ತರವಿತ್ತನು. ಭಗವಂತನು ಹೇಳುತ್ತಾನೆ, ಪರಮೇಶ್ವರ, ನಿನ್ನ ಸ್ಥಳಕ್ಕೆ ಹೊರಡು. ಬ್ರಹ್ಮನಿಗೆ ಪ್ರಿಯವಾದುದನ್ನು ಮಾಡು. ಕಪಾಲವು ಆತನ ತೇಜಸ್ಸಿನಿಂದ ಅಲ್ಲಿ ನಿಂತು ಬಿಡುವುದು. ನಿನಗೆ ಮಂಗಳವಾಗಲಿ. ಓ ವರಾಂಗಿ, ಬಳಿಕ ನಾನು ಎಲ್ಲ ತೀರ್ಥಗಳಿಗೂ ಪುಣ್ಯಾಲಯಗಳಿಗೂ ಹೋದೆನು. ಆ ಕಪಾಲವು ಎಲ್ಲಿಯೂ ನಿಲ್ಲದೆ ನನ್ನನ್ನು ಅನುಸರಿಸಿಕೊಂಡೇ ಬಂದಿತು. ಎಲವು ಮಹಾಶಯಳೆ, ಬಳಿಕ ನಾನು ಅವಿಮುಕ್ತ ಕ್ಷೇತ್ರಕ್ಕೆ ಬಂದೆನು. ನನ್ನ ಸ್ವಸ್ಥಾನದಲ್ಲಿ ಬಂದು ನಿಂತೆನೋ ಇಲ್ಲವೋ ಆ ಶಾಪವೂ ಕೂಡ ತೊಲಗಿತು. ಓ ಪಾರ್ವತಿ, ಮಹಾವಿಷ್ಣುವಿನ ಪ್ರಸಾದದಿಂದ ಆ ಕಪಾಲವು 1000 ಪಾಲಾಗಿ ಸಿಡಿದು ಲೆಕ್ಕವಿಲ್ಲದಷ್ಟು ಚೂರುಗಳಾಗಿ ಕನಸಿನಲ್ಲಿ ಕಂಡ ಹಣದಂತಾಯಿತು. ಪವಿತ್ರವಾದ ಈ ಕ್ಷೇತ್ರವು ಬ್ರಹ್ಮಹತ್ಯಾ ದೋಷವನ್ನು ಕೂಡ ಪರಿಹರಿಸಬಲ್ಲುದೆಂಬ ವಿಷಯವು ನನ್ನ ದೃಷ್ಟಾಂತದಿಂದ ಪ್ರಸಿದ್ಧವಾಯಿತು. ಎಲವು ದೇವಿ, ಈ ಪುಣ್ಯಸ್ಥಳವು ಕಪಾಲ ಮೋಚನ ಕ್ಷೇತ್ರವೆಂಬ ಪ್ರಖ್ಯಾತಿಯನ್ನು ಪಡೆಯಿತು. ದೇವತೆಗಳಿಗೆ ಸಹ ಮಾನ್ಯವಾದುದಾಯಿತು. ನಾನು ಕಾಲರೂಪನಾಗಿ ಜಗತ್ತೆಲ್ಲವನ್ನೂ ಸಂಹರಿಸುವೆನು. ಇಂತಹ ಸರ್ವಶಕ್ತನಾದ ನನಗೆ ಬಂದಿದ್ದ ಶಾಪವೂ ಕೂಡ ಇಲ್ಲಿ ಪರಿಹಾರವಾಯಿತು. ನನಗೆ ತಗುಲಿಕೊಂಡಿದ್ದ ಕಪಾಲವು ಅಲ್ಲಿ ಬಿದ್ದು ಹೋಯಿತು. ಕಪಾಲ ಮೋಚನವೆಂಬ ತೀರ್ಥವು ಬ್ರಹ್ಮಹತ್ಯಾ ದೋಷವನ್ನು ಪರಿಹರಿಸತಕ್ಕುದಾಯಿತು. ಎಲವು ದೇವೇಶ್ವರಿ, ಇಲ್ಲಿ ನಾನು ನೆಲೆಸಿ ಜಗತ್ತೆಲ್ಲವನ್ನು ವ್ಯವಸ್ಥೆಗೊಳಿಸುತ್ತೇನೆ. ಅತ್ಯಂತ ಪಾವನವೆನಿಸಿದ ಈ ಕ್ಷೇತ್ರವು ನನಗೆ ಬಹು ಪ್ರಿಯವಾಗಿದೆ. ನನ್ನ ಭಕ್ತರು, ವಿಷ್ಣುವಿನ ಭಕ್ತರು, ಲೋಕನಾಥನಾದ ಸೂರ್ಯದೇವನ ಭಕ್ತರು ಈ ಕ್ಷೇತ್ರಕ್ಕೆ ಬರುತ್ತಾರೆ. ಇಲ್ಲಿ ವಾಸ ಮಾಡುತ್ತಾ ದೇಹವನ್ನು ತ್ಯಜಿಸುವಾತನು ನನ್ನನ್ನೇ ಪ್ರವೇಶಿಸುವನು. ಪಾರ್ವತಿಯು ಹೇಳುತ್ತಾಳೆ, ದೇವ, ಬ್ರಹ್ಮನು ಹೇಳಿದ ವಿಷಯವು ಅತ್ಯದ್ಭುತವಾದುದು. ಅತಿ ತೇಜಸ್ವಿಯಾದ ಓ ತ್ರಿಪುರಾಂತಕ, ಈ ಕ್ಷೇತ್ರವು ನನಗೆ ಬಹಳ ಪವಿತ್ರವಾದುದು. ಉಳಿದ ಕ್ಷೇತ್ರಗಳೆಲ್ಲ ಇದರ 16 ಪಾಲಿಗೆ ಸಹ ಸರಿ ಬರಲಾರವು. ಏಕೆಂದರೆ ನಿನ್ನ ನಿರಂತರ ಸಾನ್ನಿಧ್ಯವು ಇಲ್ಲಿದೆ. ಮಹಾದೇವನು ಶಂಕರನೂ ಆದ ನೀನು
ಇಲ್ಲಿ ನೆಲೆಸಿರುವೆ. ಗಂಗಾ ನದಿಯು ಸಾವಿರಾರು ಪುಣ್ಯ ತೀರ್ಥಗಳಿಗೆ ಸಮನಾಗಲಿ ಅಥವಾ ಆಗದಿರಲಿ, ದೇವೇಶ್ವರ ಭಕ್ತಿಯನ್ನು ಅನುಗ್ರಹಿಸುವವನೂ ನೀನೇ, ಉತ್ತಮವಾದ ಗತಿಯೂ ನೀನೇ. ಬ್ರಹ್ಮಾದಿ ದೇವತೆಗಳಿಗೆ ಕೂಡ ಶಾಶ್ವತವಾದ ಗತಿ ಯಾವುದೆಂಬುದನ್ನು ನೀನು ಹೇಳಿದೆ. ಭಗವದ್ಭಕ್ತರಾದ ಬ್ರಾಹ್ಮಣರು ಕನಿಕರದಿಂದ ಮಿಕ್ಕವರೆಲ್ಲರಿಗೂ ಹೇಳಲರ್ಹವಾದ ಉಪಾಖ್ಯಾನವಿದು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಅವಿಮುಕ್ತ ಮಾಹಾತ್ಮ್ಯೆ 83 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 184ನೇ ಅಧ್ಯಾಯವಾದ ವಾರಾಣಸಿ ಮಾಹಾತ್ಮ್ಯ, ಅವಿಮುಕ್ತ ಕ್ಷೇತ್ರದಲ್ಲಿ ವಾಸದ ಮತ್ತು ಮರಣದ ಫಲದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.